ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ಈ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಈಗ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕಟೋರಿ ಪಾರ್ಟ್ನ ನಾನು ಮೊದಲು ಟಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ಟಕ್ಸ್ ಲೆಂತ್ಗೆ 1.5 ಇಂಚು, ವಿಡ್ತ್ಗೆ 2 ಇಂಚ್ಗೆ ಇಲ್ಲಿ ಟಕ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಯಾವಾಗಲೂ ನೀವು ಮೊದಲು ಕಟೋರಿಗೆ ಟಕ್ಸ್ಗಳನ್ನ ಮೊದಲು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಟಕ್ಸ್ಗಳಿಗೆ ಡಬಲ್ ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಟಕ್ಸು ರೆಡಿ ಆಯ್ತು, ನೋಡ್ಬೋದು ಎಷ್ಟು ನೀಟಾಗಿ ಬಂತು ಅಂತ. ಇವಾಗ ಇನ್ನೊಂದು ಕಟೋರಿಗೆ ಟಕ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇದೇ ರೀತಿ ವಿಡ್ತ್ಗೆ 2 ಇಂಚು, ಲೆಂತ್ಗೆ 1.5 ಇಂಚಿಗೆ ಈ ರೀತಿ ಟಕ್ಸ್ಗಳನ್ನ ಕಟೋರಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡೂ ಸೈಡು ಕಟೋರಿಗೆ ಟಕ್ಸ್ನ ಸ್ಟಿಚ್ ಮಾಡ್ಕೊಂಡಾಯ್ತು, ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈಗ ಈ ಕಟೋರಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಈ ಕಟೋರಿನ ನೀಟಾಗಿ ಈ ಪಾರ್ಟ್ ಮೇಲೆ ಇಟ್ಟುಕೊಂಡು ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ಕಟೋರಿ ಪಾರ್ಟ್ ಮತ್ತು ಇದು ಹುಕ್ಪಟ್ಟಿ ಪಾರ್ಟು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗ ಈ ಬಟ್ಟೆನ ತುಂಬ ಎಳೆದು ಸ್ಟಿಚ್ ಮಾಡ್ಕೊಳ್ಬಾರ್ದು. ಆ ರೀತಿ ಏನಾದರೂ ಎಳೆದು ಸ್ಟಿಚ್ ಮಾಡ್ಕೊಂಡಿದ್ರೆ ಇದು ರಿಂಕಲ್ಸ್ ಥರ ಬಂದ್ಬಿಡುತ್ತೆ. ಇದನ್ನು ಈ ರೀತಿ ನೀಟಾಗಿ ಹ್ಯಾಂಡ್ ಫ್ರೀಯಾಗಿ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಯಾವ ಪಾರ್ಟ್ನು ಉದ್ದ ಕಡಿಮೆ ಏನೂ ಬರಲಿಲ್ಲ, ಎರಡು ಪರ್ಫೆಕ್ಟಾಗಿ ಒಂದೇ ಸಮನಾಗಿ ಬಂತು. ಈ ರೀತಿ ಕಟ್ ಮಾಡ್ಕೊಳ್ಳೋವಾಗ ನಾವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ, ಈಸಿಯಾಗಿಯೇ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಒಂದು ಸೈಡ್ಗೆ ಕಟೋರಿ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಂಡಾಯ್ತು. ಈಗ ಇನ್ನೊಂದು ಸೈಡ್ಗೆ ಕಟೋರಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಫ್ಯಾಬ್ರಿಕ್ನ ನೀಟಾಗಿ ಜೋಡಿಸಿ ಕರೆಕ್ಟಾಗಿ ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈ ರೀತಿ ಎರಡು ಕಟೋರಿನ ನಾನು ಅಟ್ಯಾಚ್ ಮಾಡ್ಕೊಂಡಾಯ್ತು, ಇಲ್ಲಿ ನೋಡ್ಬೋದು. ಈಗ ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಬೆಲ್ಟ್ನ 2 ಫೋಲ್ಡ್ ಆಗಿ ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡಿಕೊಂಡು ಈ ರೀತಿ ಇದ್ರ ಮೇಲೆ ನೀಟಾಗಿ ಇಟ್ಕೊಂಡು, ಇಲ್ಲಿ ನೋಡ್ಬೋದು ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರಾಸ್ ಬೆಲ್ಟ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು. ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈ ಸ್ಟಿಚಿಂಗ್ ಪಾರ್ಟ್ ಇರುತ್ತಲ್ಲ ಅದರ ಮೇಲೇ ಮತ್ತೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಮೇಲೆ. ಈಗ ಅದರ ಮೇಲೇ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ. ಈ ರೀತಿ ಒಂದು ಸೈಡ್ಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂಡಾಯ್ತು. ಈಗ ಇನ್ನೊಂದು ಸೈಡ್ಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಕೂಡ ಅದೇ ರೀತಿ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎರಡು ಸೈಡ್ಗೆ ಕ್ರಾಸ್ ಬೆಲ್ಟ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಕಾಜಾಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ 2 ಫೋಲ್ಡ್ ಆಗಿ ತೊಗೊಂಡಿದ್ದೀನಿ. ಈಗ ಈ ಬ್ಲೌಸ್ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಇದ್ರ ಕೆಳಗಡೆ ಇಟ್ಟು ಇದನ್ನು 2 ಫೋಲ್ಡ್ ಆಗಿ ತೊಗೊಂಡು ಈ ಬ್ಲೌಸ್ ಕೆಳಗಿನ ಸೈಡ್ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ 1/2 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಜಾಸ್ತಿ ಆಗಿರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಈ ರೀತಿ ಕಾಜಾಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು. ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈ ಸ್ಟಿಚಿಂಗ್ ಪಾರ್ಟು ಈ ಕಡೆ ಮಾಡಿಕೊಂಡು ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 5 ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಈ ರೀತಿ ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಯ್ತು. ಇಲ್ಲಿ ಮೇಲ್ಗಡೆ ಜಾಸ್ತಿ ಆಗಿರೋ ಇದನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕು. ಈಗ ಹುಕ್ ಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಹುಕ್ ಪಟ್ಟಿನ ಈ ಬ್ಲೌಸ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಹುಕ್ ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು. ಇದನ್ನು ಮತ್ತೆ 2 ಫೋಲ್ಡ್ ಆಗಿ ಹಾಕ್ಕೊಂಡು ಮೇಲೆ ಒಂದು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹುಕ್ ಪಟ್ಟಿ ಮತ್ತು ಕಾಜಾಪಟ್ಟಿ ಎರಡು ಸ್ಟಿಚ್ ಮಾಡಿ ಆಯಿತು, ನೋಡ್ಬೋದು. ಕಟೋರಿ ಬ್ಲೌಸ್ ರೆಡಿ ಆಯಿತು, ಎಷ್ಟು ನೀಟಾಗಿ ಬಂತು ಅಂತ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.